ಸೋಲುವ ಭೀತಿಯಲ್ಲಿದ್ದಾರ ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡ. ಮರು ಮತ ಎಣಿಕೆಗೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಶೃಂಗೇರಿ ಶಾಸಕ ಮತಗಳ ಟ್ರಂಕ್ ಮುರಿದಿದೆ, ಸೀಲ್ ಓಪನ್ ಆಗಿದೆ. ಯಾಕೆ ಹೀಗೆ? ಮತಗಳ ಟ್ಯಾಂಪರಿಂಗ್ ಆಗಿದೆಯಾ? ಅಧಿಕಾರಿಗಳು ಕ್ಲಾರಿಟಿಯನ್ನ ಕೊಡ್ತಾ ಇಲ್ಲ. ಏನೋ ಗೋಲ್ಮಾಲ್ ಆಗಿದೆ ಅನ್ನೋದು ನನ್ನ ಅನುಮಾನ. ಹೀಗಾಗಿ ಅಂಚೆ ಮತಗಳ ಮರು ಎಣಿಕೆ ನನ್ನ ವಿರೋಧವಿದೆ. ಮತಗಳಿರುವಂತಹ ಬಾಕ್ಸ್ ಸೀಲ್ ಓಪನ್ ಮಾಡಲಾಗಿದೆ. ಯಾಕೆ ಓಪನ್ ಆಗಿರೋದನ್ನ ಹೈಕೋರ್ಟ್ ಗಮನಕ್ಕೆ ತಂದು ಎಣಿಕೆ ಮಾಡಬೇಕು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಜೇಗೌಡರು ಆಗ್ರಹಿಸ್ತಾ ಇದ್ದಾರೆ. ಸೊ ಈಗೇನೋ ಬೇಡ ಅಂತ ಹೇಳಿದಾಗ, ಅದನ್ನ ಅವಾಯ್ಡ್ ಮಾಡಿದಾಗ, ಪ್ರಶ್ನೆ ಮಾಡಿದಾಗ ಹುಟ್ಟುವಂತಹ ಸಾಮಾನ್ಯ ಪ್ರಶ್ನೆ, ಅವ್ರಿಗೆ ಭಯ ಇದೆಯಾ ಸೋಲ್ತಾರೆ ಅಂತ ಹೇಳ್ಬಿಟ್ಟು? ಸೋಲುವ ಭೀತಿಯಲ್ಲಿದ್ದಾರಾ ರಾಜೇಗೌಡ? ಹಾಗಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರಾ ಮರು ಮತ ಎಣಿಕೆಗೆ? ಮತಗಳ ಟ್ರಂಕ್ ಮುರಿದಿದೆ, ಸೀಲ್ ಓಪನ್ ಆಗಿದೆ. ಯಾಕೆ ಹೀಗಾಗಿದೆ? ಮತಗಳ ಟ್ಯಾಂಪರಿಂಗ್ ಆಗ್ತಾ ಇದೆಯಾ? ಕ್ಲಾರಿಟಿಯನ್ನ ಕೊಡ್ತಾ ಇಲ್ಲ ಅಧಿಕಾರಿಗಳು. ಏನೋ ಗೋಲ್ಮಾಲ್ ಆಗಿದೆ ಅನ್ನುವಂಥ ಅನುಮಾನ. ಹೀಗಾಗಿ ಅಂಚೆ ಮತಗಳ ಮರು ಎಣಿಕೆಗೆ ನನ್ನ ವಿರೋಧವಿದೆ ಅಂತ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮತಗಳಿರುವ ಬಾಕ್ಸ್ ಸೀಲ್ ಓಪನ್ ಆಗಿದೆ. ಯಾಕೆ? ಹೋಗಿದೆ, ಅನೇಕ ಬೀಗಗಳು ಓಪನ್ ಆಗಿದೆ, ಸೀಲ್ಗಳು ಓಪನ್ ಆಗಿದೆ. ಟ್ರಂಕ್ ಅನ್ನು ಬ್ರೇಕ್ ಮಾಡಿದ್ದಾರೆ, ಪೇಂಟ್ ತೆಗೆದು ಲಾಕ್ ಮುರಿದು ಹೋಗಿದೆ, ಲಾಕ್ ಮುರಿದು ಹಾಕಿದ್ದಾರೆ. ಸೀಲ್ಗಳಿಲ್ಲ ಕೆಲವು ಬೂತ್ಗಳಲ್ಲಿ. ಟ್ಯಾಂಪರಿಂಗ್ ಆಗಿರೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾಗಿ ನಾವು ಕೌಂಟ್ ಮಾಡೋದಕ್ಕೆ ಒಂದು ವಿರೋಧ ಇದೆ. ನಮ್ಮ ಅಪೀಲ್ ಏನು ಅಂತ ಹೇಳಿದ್ರೆ, ಹೈಕೋರ್ಟಿನ ಗಮನಕ್ಕೆ ತಂದು ಹೈಕೋರ್ಟಿನ ನಿರ್ದೇಶನ ತೆಗೆದುಕೊಂಡು ಮುಂದುವರಿದು ಅಲ್ಲೇ ತನಕ ಕೌಂಟ್ ಮಾಡಬಾರ್ದು ಅಂತ ನಾವು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ವಿ, ಲಿಖಿತವಾಗೂ ನಾವು ಕೊಟ್ಟಿದ್ವಿ. ಅನೇಕ ಬೀಗಗಳು ಓಪನ್ ಆಗಿದೆ, ಸೀಲ್ಗಳು ಓಪನ್ ಆಗಿದೆ. ಟ್ರಂಕ್ ಅನ್ನು ಬ್ರೇಕ್ ಮಾಡಿದ್ದಾರೆ, ಪೇಂಟ್ ತೆಗೆದು ಲಾಕ್ ಮುರಿದು ಹೋಗಿದೆ, ಲಾಕ್ ಮುರಿದು ಹಾಕಿದ್ದಾರೆ. ಸೀಲ್ಗಳಿಲ್ಲ ಕೆಲವು ಬೂತ್ಗಳಲ್ಲಿ. ಟ್ಯಾಂಪರಿಂಗ್ ಆಗಿರೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾಗಿ ನೋಡ್ತಾ ಇರ್ಬೋದು, ಹೇಳ್ತಾ ಇದ್ರು ಸೀಲ್ ಓಪನ್ ಆಗಿದೆ. ಯಾಕೆ ಹೀಗಾಗಿದೆ? ಸೋಲುವ ಭೀತಿಯಲ್ಲಿ ಏನಾದರೂ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಬಿಕಾಸ್ ಮರುಮತ ಎಣಿಕೆಗೆ ವಿರೋಧವನ್ನು ವ್ಯಕ್ತಪಡಿಸಿದಂತಹ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯವಾಗಿ ಹುಟ್ಟುವಂತಹ ಪ್ರಶ್ನೆ, ತಲೆಯಲ್ಲಿ ಮೂಡುವಂತಹ ಒಂದು ವಿಚಾರ. ಸೊ ಮತಗಳ ಟ್ರಂಕ್ ಮುರಿದಿದೆ, ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ಲಾರಿಟಿನ ಕೊಡ್ತಾ ಇಲ್ಲ, ಟ್ಯಾಂಪರಿಂಗ್ ಆಗಿದೆ ಅನ್ನುವಂತಹ ಅನುಮಾನ ಇವ್ರಿಗಿದೆಯಂತೆ. ಸೊ ಹಾಗಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ರೀಸನ್ ಅನ್ನ ಹೇಳ್ತಾ ಇದ್ದಾರೆ. ಬಟ್ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು ಎಲ್ಲೋ ಸೋಲುವ ಭೀತಿಯಲ್ಲಿ ಹಾಗೆ ಹೇಳ್ತಿದ್ದಾರಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಪ್ರಶ್ನೆ ಉದ್ಭವ ಆಗತ್ತೆ. ಓಪನ್ ಆಗಿರುವಂಥದ್ದನ್ನು ಹೈಕೋರ್ಟ್ ಗಮನಕ್ಕೆ ತಂದು ಎಣಿಕೆ ಮಾಡಲಿ ಅನ್ನುವಂಥದ್ದು ಅವರ ಒಂದು ಕಳ್ಕಳಿಯಂತೆ. ಸೊ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಜೇಗೌಡರು ಈ ರೀತಿಯಾಗಿ ಆಗ್ರಹ ಮಾಡ್ತಾ ಇದ್ದಾರೆ. ಓಕೆ, ಕೌಂಟಿಂಗ್ ಮಾಡಲಿ, ಮರು ಮತ ಎಣಿಕೆ ಮಾಡಲಿ, ಬಟ್ ಅದು ಸೀಲ್ ಎಲ್ಲ ಓಪನ್ ಆಗಿದೆ ಅಲ್ವಾ, ಟ್ರಂಕ್ ಓಪನ್ ಆಗಿದೆ ಅಲ್ವಾ, ಸೊ ಅದ್ರ ಬಗ್ಗೆ ನೀವು ಗಮನಕ್ಕೆ ತರಬೇಕು, ಹೈಕೋರ್ಟ್ ಗಮನಕ್ಕೆ ತಂದುಬಿಟ್ಟು ಅದಾದ್ಮೇಲೆ ಮತ ಎಣಿಕೆಯನ್ನ ಮಾಡಿ, ನಂದೇನೋ ಅದಕ್ಕೆ ಅಭ್ಯಂತರ ಇಲ್ಲ ಅಂತೇಳ್ಬಿಟ್ಟು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರಿಗೆ ಸೋಲುವಂಥ ಭಯ ಭೀತಿ ಇದೆ, ಹಾಗಾಗಿ ಈ ರೀತಿಯಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಮತ್ತೊಂದು ಕಡೆ ಕೇಳಿ ಬರ್ತಾ ಇದೆ. ಏನೋ ಗೋಲ್ಮಾಲ್ ಆಗಿದೆ ಅನ್ನುವಂಥದ್ದು ಅವ್ರ ತಲೆಯಲ್ಲಿ ಇರುವಂತಹ ವಿಚಾರ. ಬಟ್ ವಿರೋಧ ವ್ಯಕ್ತಪಡಿಸ್ತಾ ಇರೋದಕ್ಕೆ ಸೋಲುವಂಥ ಭೀತಿಯಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೊಂದು ವಿಚಾರ.